ಕನ್ನಡದಲ್ಲಿ ನಿರೂಪಿಸುತ್ತೇನೆ. ಅರಿಯನ್ ಸಾಹಸಪ್ರಿಯನಾದ ಹುಡುಗ ಪ್ರತಿ ಸಂಜೆಯೂ ತನ್ನ ನಾಯಿ ಬ್ರೂನೋ ಜೊತೆಗೂಡಿ ತನ್ನ ಮನೆಯ ಸಮೀಪದ ಕಾಡನ್ನು ಅನ್ವೇಷಿಸುತ್ತಿದ್ದ. ಅವನ ಅಜ್ಜಿಯು ರಾತ್ರಿಯ ಸಮಯದಲ್ಲಿ ಕಾಡು ರಹಸ್ಯಗಳನ್ನು ಪಿಸುಗುಡುತ್ತದೆ ಎಂದು ಹೇಳುತ್ತಿದ್ದರು. ಆದರೆ ಅರಿಯನ್ ಅದನ್ನು ಎಂದಿಗೂ ನಂಬುತ್ತಿರಲಿಲ್ಲ. ಒಂದು ಸಂಜೆ ಅವನು ಕಾಡಿನ ಆಳಕ್ಕೆ ಹೋದಾಗ ಮಂದವಾದ ಪಿಸುಗುಡುವ ಶಬ್ದ ಕೇಳಿಸಿತು. ಸಹಾಯ, ಸಹಾಯ. ಆ ಧ್ವನಿ ಮೃದುವಾಗಿದ್ದರೂ ಸ್ಪಷ್ಟವಾಗಿತ್ತು. ಬ್ರೂನೋ ಬೊಗಳುತ್ತಾ ಓಕ್ ಮರದ ಕಡೆಗೆ ಓಡಿತು. ಅರಿಯನ್ ಅವನನ್ನು ಹಿಂಬಾಲಿಸಿದನು ಮತ್ತು ಬಿದ್ದ ಎಲೆಯ ಕೆಳಗೆ ಸಿಲುಕಿಕೊಂಡಿದ್ದ ಚಿಕ್ಕದಾದ ಹೊಳೆಯುವ ದೇವತೆಯನ್ನು ಕಂಡನು. ಓ, ಧನ್ಯವಾದಗಳು. ನಾನು ಲಿಯೋರಾ, ಈ ಕಾಡಿನ ರಕ್ಷಕ ದೇವತೆ. ಅವಳು ಧೂಳನ್ನು ಕೊಡವಿ ಹೇಳಿದಳು. ಒಂದು ಬಿರುಗಾಳಿ ನನ್ನನ್ನು ಇಲ್ಲಿ ಸಿಲುಕಿಸಿತು. ಅರಿಯನ್ ಆಶ್ಚರ್ಯಚಕಿತನಾದನು. ನೀವು ಮಾತನಾಡಬಲ್ಲಿರಾ ಎಂದು ಅವನು ತಡಬಡಾಯಿಸಿದನು. ಲಿಯೋರಾ ನಕ್ಕಳು. ಹೌದು, ಮತ್ತು ನೀವು ನನಗೆ ಸಹಾಯ ಮಾಡಿದ ಕಾರಣ ನಾನು ಒಂದು ರಹಸ್ಯವನ್ನು ಹಂಚಿಕೊಳ್ಳುತ್ತೇನೆ. ಈ ಕಾಡು ಮಾಂತ್ರಿಕವಾಗಿದೆ. ನಿಮಗೆ ಸಹಾಯ ಬೇಕಾದರೆ ಪಿಸುಮಾತುಗಳನ್ನು ಎಚ್ಚರಿಕೆಯಿಂದ ಆಲಿಸಿ. ಅರಿಯನ್ ಹೆಚ್ಚಿನದನ್ನು ಕೇಳುವ ಮೊದಲು ಲಿಯೋರಾ ತನ್ನ ರೆಕ್ಕೆಗಳನ್ನು ಬಡಿದು ಆಕಾಶಕ್ಕೆ ಹಾರಿ ಹೋದಳು. ಚಿನ್ನದ ಧೂಳಿನ ಜಾಡನ್ನು ಬಿಟ್ಟು ಹೋದಳು. ಅಂದಿನಿಂದ ಅರಿಯನ್ ಕಾಡಿನ ಪಿಸುಮಾತುಗಳಿಗೆ ಗಮನ ಕೊಡಲು ಪ್ರಾರಂಭಿಸಿದನು. ಅವನು ಪಕ್ಷಿಗಳ ಹಾಡುಗಳು, ಎಲೆಗಳ ಸದ್ದು ಮತ್ತು ಗಾಳಿಯ ಮೃದುವಾದ ಗುನುಗುವಿಕೆಯನ್ನು ಅರ್ಥಮಾಡಿಕೊಳ್ಳಲು ಕಲಿತನು. ಕಾಡು ಕೇವಲ ಮರಗಳು ಮತ್ತು ನೆರಳುಗಳಲ್ಲ, ಅದು ಜೀವಂತವಾಗಿದೆ, ಮಾಯಾ ಮತ್ತು ರಹಸ್ಯಗಳಿಂದ ತುಂಬಿದೆ ಎಂದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಅರಿಯನ್ನ ಸಾಹಸಗಳು ಮುಂದುವರೆದವು. ಆದರೆ ಈಗ ಅವನು ಕೇವಲ ಅನ್ವೇಷಕನಲ್ಲ, ಅವನು ಪಿಸುಗುಟ್ಟುವ ಕಾಡಿನ ರಹಸ್ಯಗಳ ರಕ್ಷಕನಾಗಿದ್ದನು. ನೈತಿಕ ಪಾಠ: ದಯೆಗಿಂತ ದೊಡ್ಡ ಬಹುಮಾನವಿಲ್ಲ. ಪ್ರಕೃತಿಯನ್ನು ಗಮನಿಸಿದರೆ ಅದು ಅನೇಕ ರಹಸ್ಯಗಳನ್ನು ಹೇಳುತ್ತದೆ. ಅನ್ವೇಷಣೆ ಹೊಸ ಅರ್ಥಗಳನ್ನು ಬಹಿರಂಗಪಡಿಸುತ್ತದೆ.